ನಾಮದ ಚಿಲುಮೆ ಇದು ಕರ್ನಾಟಕದ ತುಮಕೂರಿನ ದೇವರಾಯನದುರ್ಗದ ಬಳಿ ಇರುವ ಒಂದು ನೈಸರ್ಗಿಕ ತಾಣವಾಗಿದೆ. ಬೆಂಗಳೂರಿನಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ನಾಮದ ಚಿಲುಮೆಯು ತುಮಕೂರಿನಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರಿಗೆ ಹೋಗುವ ರಸ್ತೆಯಲ್ಲೇ ಬೆಟ್ಟದ ಬುಡದಲ್ಲಿರುವ ಈ ಸ್ಥಳಕ್ಕೆ ಸಂಜೆ ಸಮಯದಲ್ಲಿ ಸಾಕಷ್ಟು ಜನರೇ ಭೇಟಿ ನೀಡುತ್ತಾರೆ. ಈ ಸ್ಥಳಕ್ಕೆ ನಾಮದ ಚಿಲುಮೆ ಎಂಬ ಹೆಸರು ಬರಲು ಪೌರಾಣಿಕ ಕಾರಣವನ್ನು ಒಳಗೊಂಡಿದೆ. ರಾಮ, ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ವನವಾಸದ ಸಮಯದಲ್ಲಿ ಇಲ್ಲೇ ಇದ್ದರು ಎಂದು ನಂಬಲಾಗಿದೆ. ರಾಮನು ಹಣೆಗೆ ತಿಲಕವನ್ನು ಹಚ್ಚಲು ನೀರು ಹುಡುಕಿದನು. ರಾಮನಿಗೆ ನೀರು ಸಿಗದಿದ್ದಾಗ ಬಂಡೆಗೆ ಬಾಣ ಹೊಡೆದನು. ಬಾಣವು ಬಂಡೆಗೆ ತೂರಿಕೊಂಡು ರಂಧ್ರವನ್ನು ಮಾಡಿದಾಗ ಅದರಿಂದ ನೀರು ಹೊರಚಿಮ್ಮಿತು. ಹಾಗಾಗಿ ಈ ಸ್ಥಳವನ್ನು ನಾಮದ ಚಿಲುಮೆ ಎಂದು ಕರೆಯಲಾಗುತ್ತಿದೆ. ಈ ಚಿಲುಮೆಯಲ್ಲಿ ವರ್ಷವಿಡೀ ನೀರು ಚಿಮ್ಮುತ್ತಿರುತ್ತದೆ. ಯಾವುದೇ ಬರಗಾಲಕ್ಕೂ ಈ ನೀರು ಬುತ್ತುವುದಿಲ್ಲ. ಇಲ್ಲಿಂದ ಹೊರಬರುವ ನೀರು ಪವಿತ್ರ ತೀರ್ಥ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿಗೆ ಬರುವ ಭಕ್ತರು ಈ ನೀರನ್ನು ತೀರ್ಥದಂತೆ ಸೇವಿಸುತ್ತಾರೆ. ಈ ಚಿಲುಮೆಯ ಬಳಿ ನೀವು ರಾಮನ ಪಾದದ ಗುರುತನ್ನು ಕೂಡ ನೋಡಬಹುದು. ಈ ಚಿಲುಮೆಯನ್ನು ಪ್ರಸ್ತುತ ಅರಣ್ಯ ಇಲಾಖೆಯು ಸಂರಕ್ಷಿಸುತ್ತಿದೆ. Algo yo a ver de qué trata. Sí, sí,